ನೀವು ಕರ್ನಾಟಕದವ್ರಿಲ್ಲ ಓಟ್ ಬೇಡ ಅನ್ಬೇಕಾಯ್ತು. ಓಟ್ ಮಾತ್ರ ಬೇಕು, ಜನ ಬೇಡವಾ? ಗೌರ್ಮೆಂಟ್ ಜಾಗ ನಾವು ಗೌರ್ಮೆಂಟೇ. ನಾವು ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ನಡೆಯುತ್ತೆ, ಅವ್ರದ್ದು ಮದುವೆ ಎಲ್ಲ ಆಗುತ್ತೆ, ನಾವು ಹೋಯ್ತೀವಿ ಅವ್ರ ಮದುವೆಗೆ. ಅವ್ರ ಹಬ್ಬ ನಾವು ಇಲ್ಲೇ ಮಾಡ್ತೀವಿ ಹಬ್ಬ ಅವ್ರದ್ದು. ಮತ್ತೆ ನಮ್ದು ಹಬ್ಬ ಇರುತ್ತೆ, ಯುಗಾದಿ ಹಬ್ಬ ಇರುತ್ತೆ, ನಮ್ಮ ಮದುವೆಗಳು ಇರ್ತಾರೆ, ಬರ್ತಾರೆ ನಮ್ಮ ಜೊತೆ. ನಾವು ಅವ್ರಿಗೆ ಮಾಡಿದ್ದು ನಾವು ತಿಂತೀವಿ, ನಾವು ಮಾಡಿದ್ದು ಅವ್ರು ತಿಂತಾರೆ. ನಿಮ್ಮ ಸರ್ಕಾರ ಇಕ್ಕೊಂಡು ಬಾಂಗ್ಲಾದವ್ರು ಬಂದರು, ಪಾಕಿಸ್ತಾನದವ್ರು ಬಂದರು ಅಂತ ಹೇಳ್ಬಿಟ್ಟು ನಮ್ಮನ್ನು ಗೂಬೆ ಕುರ್ರಿಸ್ತೀವಿ ಅಷ್ಟೇ. ನಿನ್ನೆ ಬಂದ್ಬಿಟ್ಟು ಇಷ್ಟೊಂದು ದಿವಸದಿಂದ ಬಂದಿಲ್ಲ. ಎಷ್ಟು ಇವತ್ತಿಗ 20ನೇ ತಾರೀಕು ಹೊಡೆದಿರೋದು, ಇವತ್ತು 1ನೇ ತಾರೀಕು. ಎಷ್ಟು ದಿವಸ ಆಯಿತು? 12 ದಿವಸ ಆಯಿತು. ಯಾವತ್ತಾದ್ರೂ ಬಂದಿದ್ದೀರಾ? ನಿನ್ನೆ ಬಂದ್ಬಿಟ್ಟು ನೀವು ಅವರು ಬಾಂಗ್ಲಾದೇಶ ಅವರು ಇನ್ನು ಒಂದು ಮುಸ್ಲಿಮ್ಗಳು ಜಾಸ್ತಿ ಇದ್ದಾರೆ, ಇದು ಹೇಳೋದು ಅವಶ್ಯಕತೆನೇ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಇರೋದಿಲ್ಲೀಗ. ಇವಾಗ ನಾವು ವೀರವರೆಲ್ಲ ಹಿಂದೂ ಮುಸ್ಲಿಮ್ ನಾವೆಲ್ಲ ಹೋಗಿ ಅಂದಮ್ಮರು ಹೆಂಗಿದ್ರು ಹಂಗೆ ಇದ್ವಿ ನಾವೆಲ್ಲ ಅವಾಗಿಂದ ಇವಾಗಂತ. ಸುಳ್ಳು ಹೇಳ್ಕೊಂಡು ನಮ್ಗೆ ಜಗಳ ಇಕ್ಕೋದು ಇದು ಸರಿ ಇಲ್ಲ. ಸರ್ ನಾವು ಕರ್ನಾಟಕದಲ್ಲೇ ಹುಟ್ಟು ಬೆಳೆದಿರೋದು. ನಾವು ಏನೋ ಬಾಡಿಗೆ ಕಟ್ಟಕ್ಕಾಗಲ್ಲ, ಏನೋ ಒಂದು ಜಾಗ ಸಿಕ್ತು ಅಂತ ಮಣ್ಣು ಮುಚ್ಚಿಬಿಟ್ಟು ಮನೆ ಏನೋ ಗುಡಿಸಲು ಹಾಕೊಂಡು ಇದ್ವು. ಇವಾಗ ಅದು ಹೊಡೆದಾಕವ್ರು. ಕರ್ನಾಟಕದವ್ರೆ ಅಂದರೆ ಏನು ಗುರುಕ್ಬೇಕು? ನನ್ನ ಮಕ್ಕಳು ಹುಟ್ಟಿರೋದು ಆಸ್ಪತ್ರೆಗೆ ಗುರುಕ್ಬೇಕಾ? ನನ್ನ ಗಂಡದ ಉಣಿರೋದು ಬೇಕಾ? ಏನು ಬೇಕು ಕೇಳಿ ನಾವು ಕೊಡ್ತೀವಿ. ನಾವು ಕರ್ನಾಟಕದಲ್ಲೇ ಉಣಿರೋದು. ನನ್ನ ಗಂಡನ್ನ, ನನ್ನ ಮಕ್ಕಳು ಬೋರಿಂಗ್ ಆಸ್ಪತ್ರೆಯಲ್ಲಿ ಹುಟ್ಟಿರೋದು. ನನ್ನ ಮಗಳು 30 ವರ್ಷ, ನನ್ನ ಮಗನ ಬಂದು 28 ವರ್ಷ. ಬರ್ತ್ ಸರ್ಟಿಫಿಕೇಟ್ ಬೇಕಂದ್ರೆ ಅದು ಕೊಡ್ತೀವಿ. ಇನ್ನೇನು ಬೇಕು ಅವ್ರಿಗೆ? ಕರ್ನಾಟಕನೇ ಇಲ್ಲ ಅಂದರೆ ಹೆಂಗೆ ನಾವು? ಇವಾಗ ಏನಿಲ್ಲ, ಬೀದಿಯಲ್ಲಿ ಇದ್ದೀವಿ. ಇವಾಗ ಈ ಕರ್ನಾಟಕವ್ರು ಇಲ್ಲ ಅಂದರೆ ಹೆಂಗೆ ನಾವು? ಇಲ್ಲ ಮಕ್ಕಳದ್ದು ಕೇಳಿ ಬರ್ತ್ ಸರ್ಟಿಫಿಕೇಟ್ ಕೊಡ್ತೀವಿ. ಇಲ್ಲ ನಮ್ಮ ಯಜಮಾನ್ ತೀರಿ 23 ವರ್ಷ ಆಯಿತು, ಅವ್ರದ್ದು ಕೇಳಿ ಮಣ್ಣು ಮಾಡಿರೋದು ಅದು ಕೊಡ್ತೀವಿ ನಾವು. ಇನ್ನು ಏನು ಬೇಕು? ನೀವು ಕರ್ನಾಟಕದವ್ರಿಲ್ಲ ಓಟ್ ಬೇಡ ಅನ್ಬೇಕಾಯ್ತು. ಓಟ್ ಮಾತ್ರ ಬೇಕು, ಜನ ಬೇಡವಾ? ತಿರಂಗೆ ನಾವು ಇಲ್ಲಿ ಯಾರು ಬಾಂಗ್ಲಾದೇಶವರು ಇಲ್ಲ. ಇಲ್ಲಿರೋರೆಲ್ಲ ಕನ್ನಡಿಗರು, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಎಲ್ಲ ಅಲ್ಲಿರೋರೆ. ಮುಸ್ಲಿಮು ಹಿಂದೂ ಎಲ್ಲ ಒಗ್ಗಟ್ಟಾಗಿದ್ದೀವಿ ನಾವು. ಆ ಥರ ಭೇದ ಭಾವ ನಾವು ಮಾಡ್ತಾ ಇಲ್ಲ. ಸುಮ್ಮನೆ ನೋಡಿ ಇದೆಲ್ಲ ಸುಳ್ಳು ಹೇಳ್ಕೊಂಡು ನಮಗೆ ಜಗಳ ಇಕ್ಕೋದು ಇದು ಸರಿ ಇಲ್ಲ. ಏನು ನಾವೆಲ್ಲ ಅಣ್ಣ ತಮ್ಮವ್ರ ಥರ, ಅಕ್ಕ ತಂಗಿ ಥರ ಎಲ್ಲರೂ ಇದ್ದೀವಿ ಒಟ್ಟಿಗೆ. ಇಲ್ಲಿ ಬಾಂಗ್ಲಾದೇಶವ್ರು ಯಾರೂ ಇಲ್ಲ. ಆ ಥರ ನಿಮ್ಗೆ ಡೌಟ್ ಇದ್ದರೆ ವೆರಿಫಿಕೇಷನ್ ಮಾಡಿ. ನೀವು ಮಾಡ್ತಾ ಇದ್ದೀರಲ್ವ, ಸರ್ವೆ ಮಾಡ್ತಾ ಇದ್ದೀರಾ, 3-4 ದಿವಸದಿಂದ ಸರ್ವೆ ಮಾಡ್ತಾ ಇದ್ದೀರಾ. ವೆರಿಫಿಕೇಷನ್ ಮಾಡಿ, ನಿಮಗೆ ಗೊತ್ತಿರತ್ತೆ. ನಮ್ಗೆ ಹೆಂಗೆ ಗೊತ್ತು? ಗೌರ್ಮೆಂಟ್ ನೀವು ಅಂತಿದ್ದೀರಲ್ವಾ, ನಿಮಗೆ ಗೊತ್ತು. ಪ್ರೂಫ್ಗಳು ತಗೊಳ್ಬಿಟ್ಟು ನೋಡಿ. ಅಂಥವ್ರಿಗೆ ನೀವು ಓಡಿಸಿ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲಾದ್ರೆ ಬೇರೆಯವರು ಈ ಕಡೆ ಬರಲ್ಲ. ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ. ಯಾಕೆ ಸರ್ ಸುಳ್ಳು ಹೇಳ್ತೀರಾ? ಅಂಥವ್ರು ಇದ್ದಾರೆ, ಇಂಥವ್ರು ಇದ್ದಾರೆ, ಎಂಥವ್ರು ಇಲ್ಲ ಇಲ್ಲಿ. ಗೌರ್ಮೆಂಟ್ ಜಾಗ ನಾವು ಗೌರ್ಮೆಂಟೇ. ನಮ್ಗಿಲ್ಲದು ಇದು ಗೌರ್ಮೆಂಟು ಯಾರಿಗೂ ಇಲ್ಲ. ಬಡವರಿಂದಾನೇ ಗೌರ್ಮೆಂಟು ಮುಂದೆ ಹೋಗೋದು. ಇವು ಬಡವರೇ ಓಟ್ ಆಗಿಲ್ಲ ಆದರೆ ಗೌರ್ಮೆಂಟ್ ಎಲ್ಲಿಂದ ಬರುತ್ತೆ ಸರ್? BJP ಅವ್ರು ಹೇಳಿದ್ರು, ಕಾಂಗ್ರೆಸ್ ಅವ್ರು ಹೇಳಿದ್ರು, ಅದೆಲ್ಲ ನಮಗೆ ಬೇಕಾಗಿಲ್ಲ. ನಾವು ಯಾರಿಗೂ ಭೇದ ಭಾವ ನೋಡ್ತಾ ಇಲ್ಲ. ಇವ್ರು ಕಾಂಗ್ರೆಸ್ ಅವರು, ಇವ್ರು BJP ಅವರು ಅಂತ. ನಮಗೆ ಬೇಕಾಗಿರೋದು ನಾವು ಕಷ್ಟಪಟ್ಟು ನಾವು ಮನೆ ಕಟ್ಕೊಂಡಿದ್ದೀವಿ. ಆಯಿತು, ನಿಮ್ಮ ಮಾತಿಗೆ ನಾವು ಮರ್ಯಾದೆ ಕೊಡ್ತೀವಿ. ಗೌರ್ಮೆಂಟ್ ಜಾಗ ಅಂತ ಇದ್ದೀರಲ್ವಾ, ನಾವು ಮಣ್ಣು ತುಂಬ್ಕೊಂಡಿದ್ದು. ಹಳ್ಳ ಇತ್ತು, ಅವಾಗ ಗೌರ್ಮೆಂಟ್ ಬಂದಿಲ್ಲ. ಸತ್ತೋಗ್ತಾ ಇದ್ರು, ಅವಾಗ ಗೌರ್ಮೆಂಟ್ ಬಂದಿಲ್ಲ. ನಾವೇನೋ ಸತ್ತೋಗ್ತಾರೆ, ಹಳ್ಳ ಇದೆ, ಮಕ್ಳು ಮರಿ ಬೀಳ್ತಾರೆ ಅಂತ ನಾವೇನೋ ಮಣ್ಣು ತುಂಬಿಕೊಂಡು ನಾವು ಮನೆ ಕಟ್ಕೊಂಡಿದ್ರೆ ಇವಾಗ ಬಂದ್ಬಿಟ್ಟು ಗೌರ್ಮೆಂಟ್ ಜಾಗ. ಓಕೆ, ನಿಮ್ಮ ಗೌರ್ಮೆಂಟ್ ಜಾಗ ನೀವು ಒಪ್ಕೊಳ್ಳಿ, ನಮಗೂ ಎಲ್ಲಾದರೂ ಜಾಗ ಕೊಡಿ, ನಮಗೂ ಎಲ್ಲಾದರೂ ಮನೆ ಕೊಡಿ. ಇದೇ ಮಾಡೋದು ರಿಕ್ವೆಸ್ಟು, ಬೇರೆ ಏನು ಕೇಳ್ತಾ ಇಲ್ಲ. ಸರ್ಕಾರದಿಂದ ಕೇಳ್ತಾ ಇರೋದೇ ಒಂದೇ ಒಂದು, ಇಲ್ಲದೆ ಇರೋರಿಗೆ ಬಡವ್ರಿಗೆ ಮನೆ ಬೇಕು, ಬೇರೆ ಏನೂ ಇಲ್ಲ. ನಮ್ಮದು ಗೌರ್ಮೆಂಟ್ ಒಂದು ಪಾಸ್ಪೋರ್ಟ್ ಅನ್ನೋದು, ಒಂದು ವೀಸಾ ಅನ್ನೋದು ಕೊಟ್ಟಿರ್ತಾರೆ ಅವರು. ಅದು ಕೊಡ್ತಿದ್ದಂಗಿಲ್ಲ ಬರೋಕ್ಕಾಗುತ್ತಾ? ಇವಾಗ ನಾವು ವೀರವರೆಲ್ಲ ಹಿಂದೂ ಮುಸ್ಲಿಮ್ ನಾವೆಲ್ಲ ಹೋಗಿ ಅಂದಮ್ಮರು ಹೆಂಗಿದ್ರು ಹಂಗೆ ಇದ್ವಿ ನಾವೆಲ್ಲ ಅವಾಗಿಂದ ಇವಾಗಂತ. ಏನೋ ಒಂದು 20-25 ವರ್ಷ ಆಯ್ತು ನಾವೆಲ್ಲ ಬಂದು ಸೇರಿ. ಅವಾಗಿಂದ ಹಂಗೆ ಇದ್ದೀವಿ. ಏನೋ ಈ ಥರ ಇದೇ ಜಾಗ ಇದೆ ಅಂತ ಮಣ್ಣು ಮುಚ್ಕೊಂಡು ನಾವು ಮನೆಗಳು ಕಟ್ಕೊಂಡು ಮನೆಗಳು ಹೊಡೆದಾಕಿದ್ರೆ ಚೆಕ್ ಮಾಡಿ ನೀವು. ಅವ್ರ ಆಧಾರ್ ಕಾರ್ಡು, ಅವ್ರ ಪ್ರೂಫ್ ಏನಿದೆ ಎಲ್ಲ ಚೆಕ್ ಮಾಡಿ. ಅವಾಗ ಗೊತ್ತಾಗುತ್ತಲ್ಲ ಇಲ್ಲಿರೋರು ಯಾರು, ಕರ್ನಾಟಕದವ್ರು ಯಾರು, ನಮ್ಮ ಬೇರೆ ದೇಶದವ್ರು ಯಾರು, ಹೊರಗಡೆಯಿಂದ ಬಂದಿರೋ ನಿಮ್ಗೆ ಗೊತ್ತಾಗುತ್ತಲ್ಲ. ಗೌರ್ಮೆಂಟ್ ಇರೋದು ಚೆಕ್ ಮಾಡೋಕೈತೆ. ನಾವು ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ನಡೆಯುತ್ತೆ, ಅವ್ರದ್ದು ಮದುವೆ ಎಲ್ಲ ಆಗುತ್ತೆ, ನಾವು ಹೋಯ್ತೀವಿ ಅವ್ರ ಮದುವೆಗೆ. ಅವ್ರ ಹಬ್ಬ ನಾವು ಇಲ್ಲೇ ಮಾಡ್ತೀವಿ ಹಬ್ಬ ಅವ್ರದ್ದು. ಮತ್ತೆ ನಮ್ಮದು ಹಬ್ಬ ಇರುತ್ತೆ, ಯುಗಾದಿ ಹಬ್ಬ ಇರುತ್ತೆ, ನಮ್ಮ ಮದುವೆಗಳು ಇರ್ತಾರೆ, ಬರ್ತಾರೆ ನಮ್ಮ ಜೊತೆ. ನಾವು ಅವ್ರಿಗೆ ಮಾಡಿದ್ದು ನಾವು ತಿಂತೀವಿ, ನಾವು ಮಾಡಿದ್ದು ಅವ್ರು ತಿಂತಾರೆ. ಇವಾಗ ಅವ್ರದ್ದು ಏನೋ ಹಬ್ಬ ನಡೆದ್ರೆ ಇಲ್ಲೆಲ್ಲ ಏನು ದೊಡ್ಡ ಹಬ್ಬ ನಡೀತದೆ ಅವ್ರದ್ದು, ನಾವು ಅವ್ರ ಜೊತೆಲೇ ಇರ್ತೀವಿ. ನಾವು ವಿನಾಯಕರನ್ನ ಕೂಡಿಸುವಾಗ ಅವ್ರ ಹುಡುಗರು ಬರ್ತಾರೆ, ಅವರು ಬರ್ತಾರೆ ನಮ್ಮ ಜೊತೆಯಲ್ಲಿ. ನಾವು ಕೆರೆಗೆ ಎತ್ಕೊಂಡಾಗ ಅವರು ನಮ್ಮ ಜೊತೆಲಿ ಬಂದು ನಮ್ಮ ಜೊತೆ ಡ್ಯಾನ್ಸ್ ಆಡ್ಕೊಂಡು ಬರ್ತಾ ಇರ್ತಾರೆ ಅವರು. ಅವಾಗೆಲ್ಲ ನಾವು ಯಾವತ್ತೂ ಇದ್ದವ್ರು ಬೇರೆ ಜಾತಿ ಅಂತ ನಾವು ಯಾವತ್ತೂ ನೋಡಿಲ್ಲ. ಇವತ್ತು ದಿವಸ ನೀವು ಬಂದುಬಿಟ್ಟು ನಿಮ್ಮ ರಾಜಕಾರಣಕ್ಕೋಸ್ಕರ ನಿಮಗೋಸ್ಕರ ನೀವು ನಮ್ಮ ಒಳಗಡೆ ತಂದಿಕ್ಬಿಟ್ಟು ನಮಗೆ ಜಗಳ ಇಕ್ಬಿಟ್ಟು ನೀವು ಇದು ನೋಡೋದಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ನಾವು ಇಷ್ಟು ವರ್ಷದಿಂದ ಚೆನ್ನಾಗಿದ್ದೀವಿ. ನೀವು ನಿಮ್ಮ ರಾಜಕೀಯನ ನೀವು ಮಾಡೋದಕ್ಕೋಸ್ಕರ ನಮಗೆ ಬೇರೆ ದೇವ ಮಾಡಬಾರ್ದು. ಅದು ನೀವು ರಾಜಕೀಯನ ನೀವು ಮಾಡ್ಕೊಳ್ಳಿ. ನಮ್ಗೇನು ಮಾಡ್ಬಿಡ್ತಾ ಇದ್ದೀವಿ, ನಮ್ಗೆ ಹೋಗಿರೋ ಪರಿಚಯ ಕೊಡಿ ಅಷ್ಟೇ. ಬಂದ್ಬಿಟ್ಟು ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ಬಂದ್ಬಿಟ್ಟು ಪರಿಶೀಲನೆ ಮಾಡಬೇಕು, ಯಾರು ಬಾಂಗ್ಲಾದೇಶ ಅವರು, ಯಾರು ಪಾಕಿಸ್ತಾನ ಅವರು ಅಂತ. ಇವಾಗ ಕರ್ನಾಟಕ ಇರೋದು ಎಲ್ಲ ಜನ ಸೇರ್ಕೊಂಡಿರೋದು. ಅವ್ರು ಬಂದ್ಬಿಟ್ಟು ಅವರು ಹಿಂದೂಗಳು ಮುಸ್ಲಿಮ್ಗಳು ನಾವೆಲ್ಲ ಒಟ್ಟಿಗಿರೋದು. ಭೇದ ಭಾವ ನಮ್ದ್ರಾಗಿಲ್ಲ. ಇವಾಗ ಮಾತಾಡಿದ್ರು ಅವ್ರು ಬಂದ್ಬಿಟ್ಟು ಹಿಂದೂ, ನಮಗೆ ಅಣ್ಣ ಅಂತಾರೆ, ನಾನು ಅಕ್ಕ ಅಂತೀನಿ. ನಾವೆಲ್ಲ ಜೊತೆಗೆ ಸೇರ್ಕೊಂಡು ಇರೋರು ನಾವು.
ಅವ್ರು ಬರ್ತಾರೆ ಅಷ್ಟೇ ಜನ ಇದ್ರು 1 ವರ್ಷದಿಂದ ಮನೆ ಕಟ್ಟಿರೋದಂದ್ರೆ 25 ವರ್ಷದಿಂದ ಹಿಂದ್ಗಡೆ ಗುಡ್ಸಲು ಹಾಕೊಂಡಿದ್ದೀವಿ ನಾವು. ಹಿಂದ್ಗಡೆಯಿಂದ ಏನೋ ಒಂದು ಮಣ್ಣು ಹಾಕೊಂಡು ಬಂದ್ಬಿಟ್ಟು ಗುಡ್ಸಲು ಮನೆಗಳು ಕಟ್ಕೊಂಡಿದ್ದೀವಿ. ಅವ್ರು ಪರಿಶೀಲನೆ ಮಾಡಬೇಕು, ಆಮೇಲೆ ಹೇಳ್ಬೇಕು ಹೋಗ್ಬಿಟ್ಟು. ಇವಾಗ ಜಮೀರ್ ಅಹಮದ್ ಸಾಹೇಬರು ಬಂದಿದ್ರು, ನೋಡಿದ್ರು, ಮನೆ ಕೊಡ್ತೀನಿ ಅಂತ ಹೇಳಿದ್ರು. ಇವ್ರಿಗೆ ಏನಕ್ಕೆ ನಾಳೆ ನಿನ್ನೆ ಬಂದ್ಬಿಟ್ಟು ಅವಶ್ಯಕತೆ ಇತ್ತು? ಇಲ್ಲಿ ಬಾಂಗ್ಲಾದೇಶ ಎಲ್ಲಿದ್ದಾರೆ? ಬಾಂಗ್ಲಾದೇಶ ಅವರು ಇಲ್ಲಿ ಪರಿಶೀಲನೆ ಮಾಡಬೇಕಲ್ಲ, ಗೌರ್ಮೆಂಟ್ ಜವಾಬ್ದಾರಿ ಐತಲ್ಲ ತಗೋಬೇಕಂತ. ಪರಿಶೀಲನೆ ಮಾಡಿಲ್ಲ ಬಾಂಗ್ಲಾದೇಶ ಅವರು, ಇವ್ರು ಸೃಷ್ಟಿ ಮಾಡ್ಕೊಂಡ್ರೆ ಆಗುತ್ತಾ? ಅದು ಫಸ್ಟು ಪರಿಶೀಲನೆ ಮಾಡ್ರಿ. ಏನಕ್ಕೆ ಇವಾಗ ಬಾಂಗ್ಲಾದೇಶ ನಿಂದ ಬರ್ಬೇಕಂದ್ರೆ ಅವ್ರಿಗೆ ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು, ಅವ್ರ ಸ್ಟಾಂಪ್ ಇರುತ್ತಲ್ಲ, ಯಾವಾಗ ಬಂದವರು, ಇಲ್ಲಿಂದ ಯಾವಾಗ ಹೋಗೋರು ಅಂತ. ಏನು ಮಾಡಿಲ್ಲ, ಏನಿಲ್ಲ. ಅವ್ರು ಬಾಯಿದಂಗೆ ಹೇಳ್ಬಿಟ್ಟು ಅಸೆಂಬ್ಲಿದಾಗ ಇವತ್ತು ಹೇಳ್ಬಿಟ್ಟು ನಮ್ಮ ಮನೆ ಇಲ್ದಿರ ಮಾಡಿಬಿಟ್ಟವ್ರೆ. ಇವಾಗ ಏನು ಮಾಡ್ಬೇಕು ಇದಕ್ಕೆಲ್ಲ ನಾವು? ನಮಗೆ ಏನೋ ನಮ್ಮ ಮನೆಗಳು ಹೊಡೆದೋಗೈತೆ, ನಮಗೆ ಏನೋ ಒಂದು ಹಕ್ಕು ಸಿಗ್ಲಿ ಅಂತ ನಾವು ಕೂತ್ಕೊಂಡಿರೋ ಸರ್. ಯಾರಾದರೂ ಪೊಲಿಟಿಕ್ಸ್ ಬರಲಿ, ಯಾರಾದರೂ ಮಾರಲಿ, ನಮಗೇನು ಮನೆ ಬೇಕು ಅಷ್ಟೇ. ಇವಾಗ ಮುಸ್ಲಿಮು ಹಿಂದೂ ಅಂತ ಹೇಳೋದು ಅವಶ್ಯಕತೆ ಯಾರಿಗೂ ಇಲ್ಲ ಇಲ್ಲಿ. ಇವಾಗ ಇವ್ರು ಬಂದ್ಬಿಟ್ಟು ಬೇವಾಬಾದ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಿಮಗೆ ನೀವು ಇದು ಏನಂತೀರ, ಅದಕ್ಕೆ ರಾಜಕೀಯ ಮಾಡೋಕೆ ಬೇಕಂದ್ರೆ ಬೇರೆ ಕಡೆ ಮಾಡ್ಕೊಳ್ರಿ. ಬಡವ್ರ ತಾವು ಏನಕ್ಕೆ ಮಾಡ್ಬೇಕು ಇವರು? ನನಗೆ ಇವಾಗ 39 ನನ್ನ ಏಜು. ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಹುಟ್ಟಿರೋದು. ಏನಂದರೆ ಇಲ್ಲಿ ಬಡವ್ರ ಮೇಲೆ ಪ್ರತಾಹಾರ ಮಾಡ್ತಿರೋದು ಇವರೆಲ್ಲ. ಏನು ಹಿಂದೂ ಮುಸ್ಲಿಮ್ಸ್ ಅಂತ ತಂದು ಇಕ್ಬಿಡ್ತಿರೋದು ಈ ರಾಜಕೀಯದವರು ಎಲ್ಲ ಅದೇ ಸರ್ ಮಾಡ್ತಿರೋದು. ಇನ್ನೊಂದೇನಂದರೆ ಬಾಂಗ್ಲಾದೇಶರು ಬರೋಕ್ಕೆ ಚಾನ್ಸ್ ಅಂತ ಹೇಳ್ತಾರಲ್ಲ, ಬಾಂಗ್ಲಾದೇಶರು ಹೆಂಗೆ ಬರ್ತಾರೆ ಸರ್ ಇಲ್ಲಿ? ಸೆಂಟ್ರಲಲ್ಲಿ ನೀವಿದ್ದೀರಾ, ನಿಮ್ಮದೇ ಸರ್ಕಾರ ಇದೆ ಅಲ್ವಾ? ನಿಮ್ಮ ಸರ್ಕಾರ ಇಕ್ಕೊಂಡು ಬಾಂಗ್ಲಾದವ್ರು ಬಂದರು, ಪಾಕಿಸ್ತಾನದವ್ರು ಬಂದರು ಅಂತ ಹೇಳ್ಬಿಟ್ಟು ನಮ್ಮನ್ನು ಗೂಬೆ ಕುಂಡ್ರಿಸ್ತಿದ್ದೀರಾ ಅಷ್ಟೇ. ಬರೀ ಗೂಬೆ ಕುಂಡ್ರಿಸೋ ಮಾತು ಹೇಳ್ತಿದ್ದೀರಾ. ನಿಮ್ಗೆ ಯಾವ ಥರ ನೀವು ಬಡವ್ರಿಗೆ ಒಳ್ಳೇದು ಮಾಡಿದ್ದೀನಿ ಅಂತ 4 ಜನ ನೀವು ರಾಜಕೀಯದವ್ರು ಹೇಳಿದ್ದೀರಾ? ಯಾವ ಥರನ ಹೇಳಿದ್ದೀರಾ ಸರ್? ಹೋಗ್ಲಿ, ಹೇಳಿಲ್ಲ. ಬರ್ತೀರಾ, ಬರೀ ಅವ್ರವ್ರ ಒಲೆ ಮೇಲೆ ಅವ್ರ ಅಕ್ಕಿ ಹಾಕೊಂಡು ಬೇಯಿಸ್ಕೊಂಡು ತಿನ್ನೋ ಮಾತಾಡಿ ಹೋಗ್ತೀರಾ ಅಷ್ಟೇ. ಒಳ್ಳೇದು ಅಂದರೆ ಏನು? ಬಡವ್ರು ಇರೋದು ನೋಡಿ, ಯಾರೋ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಪಕೀರ್ ಲೇಔಟರ್ ಇದ್ದಾರೆ, ಅವರೆಲ್ಲ ಬಂದು ಜೀವನ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅವರು ಬಂದು 15 ವರ್ಷ 20 ವರ್ಷ 30 ವರ್ಷದಿಂದ ಇದ್ದಾರೆ. ಅದನ್ನ ಬಿಟ್ಬಿಟ್ಟು ನೀವು ಅಮಾಯಕರ ಮೇಲೆ ಗದಾ ಪ್ರಹಾರ ಮಾಡ್ತಿರೋದು ನೀವು. ಇದು ಅವ್ರು ಹೇಳ್ತಾರೇನೆ ಊಟ ಕೊಡಿಸ್ಬಿಡ್ತಾರೆ, ಇಲ್ಲಿ ಊಟ ತಂದಾಕ್ಬಿಡ್ತಾರೆ ಅಂತ. ಊಟ ನಿಮ್ಮ ಮನೆಯಿಂದ ತಂದು ಕೊಡ್ತಿದ್ದೀರಾ ಸರ್ ನೀವು? ಸರ್ ದೊಡ್ಡ ಪಾತ್ರೆ ನೀವು ಹೇಳ್ರಲ್ಲ ನೆನೆ, ಹೊಟ್ಟೆ ಹೆಸ್ರೆ ನಮಗೂ ಗೊತ್ತು. ನೀವು ಹೋಗ್ತೀರಾ ತಾಜ್ ಹೋಟ್ಲು, ಇಂಡಿಯನ್ ಇದ್ರಲ್ಲಿ ಹೋಗ್ತೀರಾ, ಆಡ್ತೀರಾ, ಎಲ್ಲ ಆಡ್ತೀರಾ ನೀವೆಲ್ಲ. ಊಟ ಬಂದ್ಬಿಟ್ಟು ಇಲ್ಲಿ ಬಡವ್ರಿಗೆ ಕೊಡ್ದಲೆ ನೀವು ಕೇಳ್ತೀರಾ? ಊಟ ತಂದು ಬಿರಿಯಾನಿ ಮಾಡ್ತಾರೆ ಸರ್. ದಾನ ಮಾಡೋರು ಇದಾರೆ ಸರ್, ದಾನ ಮಾಡೋರು ಇದಾರೆ. ಚಿಕ್ಕ ಮಕ್ಳರು ಇದಾರೆ, ಆ ಮಕ್ಳಿಗೆ ಊಟ ಇಲ್ಲ ಅಂದ್ರೆ ಸತ್ತೋಗ್ತಾರೆ. ಅಧಿಕಾರಿಗಳು ಕೊಟ್ಟೇ ಇಲ್ಲ ಏನು ಆಯ್ತಾ? ಇವಾಗ ರಾಜಕೀಯದವರು ರಾಜಕೀಯ ಮಾಡ್ತಾ ಜ್ಯೋತಿಷು ನೋಡ್ತಾವ್ರ. ಇವಾಗ ಮನುಷ್ಯನ್ ನೋಡಿದ ತಕ್ಷಣ ಇವ್ರು ಬಾಂಗ್ಲಾದೇಶು, ಇವ್ರು ನೇಪಾಳು ಅಂತ ಹಂಗೆ ಕಂಡುಹಿಡಿತಾವ್ರಲ್ಲ, ಜ್ಯೋತಿಷರನ್ನ ಮಾಡ್ತಾವ್ರ. ಇವಾಗ ಓಟ್ ಕೇಳೋವಾಗ ನೀವು ಯಾರು ಅಂತ ಕೇಳಲ್ಲ, ನಮಗೆ ಓಟ್ ಬೇಕು. ಆವಾಗ ನೀವು ಈ ಪ್ರಶ್ನೆ ಯಾಕೆ ಮಾಡಲ್ಲ? ನೀವು ಬಾಂಗ್ಲಾದೇಶ, ನೀವು ನೇಪಾಳ, ನೀವು ಅಸ್ಸಾಮ ಅಂತ ಅವಾಗ ಬರೀ ಓಟ್ ಕೇಳ್ತೀರಲ್ಲ, ಬರೀ ಓಟ್ ಬೇಕು ಅಂತೀರಲ್ಲ ಸರ್. ಆವಾಗ ನೀವು ಯಾವಾಗನ ಇಷ್ಟು ಎಲೆಕ್ಷನ್ ನಡೆದೈತೆ, ಯಾವಾಗನ ಈ ಪಾಯಿಂಟ್ ಬಂದೈತಾ? ನೀವು ಯಾವ ದೇಶದವರು ನಮ್ಗೆ ಓಟ್ ಹಾಕ್ತಾ ಇದ್ದೀರಾ ಅಂತ ಯಾವಾಗನ ಈ ಪಾಯಿಂಟ್ ಬಂದೈತಾ? ಮತ್ತೆ ಇವಾಗ ಏನಕ್ಕೆ ಎತ್ತವ್ರು ಇವ್ರ ಪಾಯಿಂಟು? ಸರ್ ನೋಡಿ, ಇವನು ಬಂದ್ಬಿಟ್ಟು ಇವನ ಹೆಸರು ಹೇಳ್ತಾರೆ ಕೇಳಿ, ಮಲ್ಲಿಕಾರ್ಜುನ ಎಂ ಅಂತ. ಇವನು ಹಿಂದೂ, ನಾನು ಮುಸ್ಲಿಮ್ಸು, ಇಬ್ಬರು ಬಾಯ್ ಥರ ಇದ್ದೀರಲ್ಲ, ಇಲ್ಲೇ ನಿಮಗೆ ಗೊತ್ತಾಗ್ತೈತೆ. ಇವಾಗ ನಾವು ಇಲ್ಲಿ ಕಿತ್ಲಾಡಿ ಏನೋ ಒಂದು 20 ಕಂಪ್ಲೇಂಟ್ ಹೋಗಿದ್ರೆ ಯಲಹಂಕ ಸ್ಟೇಷನಲ್ಲಿ ಅವ್ರು ಚೆಕ್ ಮಾಡಬೇಕು. ಹಿಂದೂ ಮುಸ್ಲಿಮ್ಸ್ ಇಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ, ನೇಪಾಳ ಅವ್ರ ಜೊತೆಗೆ ಮುಸ್ಲಿಮ್ಸ್ ಅವ್ರು ಗಲಾಟೆ ಮಾಡಿದ್ದಾರೆ, ಇಲ್ಲ ಇನ್ನೊಂದು ಅಸ್ಸಾಮಿಂದ ಬಂದಿರೋರು ಗಲಾಟೆ ಮಾಡ್ಕೊಂಡಿದ್ದಾರೆ. ಈ ದಾಖಲೆಗಳು ಬಂದಿರ್ತದಲ್ಲ, ಅದೆಲ್ಲ ಬಂದರೆ ಏನಾರು ವೆರಿಫಿಕೇಶನ್ ತೊಗೊಂಬಂದು ತೋರಿಸ್ಲಿ ಅವರು. ಸರ್ ಈ ರಾಜಕೀಯ ಇದ್ದವ್ರದೇ ಸರ್ ಎಲ್ಲ ಕೈವಾಡಗಳು. ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ. ನೀವೇನ್ ನೋಡ್ರಿ, ಅವ್ರು ಕಿತ್ತಾಡ್ಕೊಂಡಿದ್ರೆ ನಮ್ಮನ್ನು ಕಿತ್ತಾಕ್ತಾರೆ. ಇಲ್ಲಿ ನಾವು ನಮ್ಮ ತಾತ, ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ಅಪ್ಪ, ನಮ್ಮ ಅಮ್ಮ ಎಲ್ಲ ಹುಟ್ಟಿತ್ತು ಬೆಳೆದಿತ್ತಲ್ಲ ನಾವಿಲ್ಲೇ. ಅವ್ರವ್ರು ಕಿತ್ತಾಡ್ಕೊಳ್ಳೋದಕ್ಕೆ ನಾವು ಸರ್ ನಾವು ಇಲ್ಲಿರೋ ನನಗೆ 40 ವರ್ಷ, ಈಗ 40 ವರ್ಷದಿಂದ ಇಲ್ಲೇ ಇರೋದು. ಈಗ ಸ್ಯಾಟಲೈಟ್ ಅಲ್ಲಿ ಎತ್ತಿದ್ದಾರೆ, ಸ್ಯಾಟಲೈಟ್ ಎಲ್ಲ ಪೂರ್ತಿ ಎತ್ತಿದ್ದಾರೆ. ಹಂಗೆ ಎತ್ತಿಸ್ಬಿಟ್ಟು ನೋಡ್ರಿ ಅದ್ರ ಹಿಂದ್ಗಡೆ ಯಾರ್ಯಾರಿಗೆ ಎಲ್ಲೆಲ್ಲಿ ಅಲೈಟ್ಮೆಂಟ್ ಆಗಿತ್ತು 25 ಜನಕ್ಕೆ ಮಾತ್ರ ಅಲೈಟ್ಮೆಂಟ್ ಆಗಿರೋದು. ಅದು ಬಿಟ್ಟು ಇನ್ನು ಯಾರ್ಯಾರ ಜಾಗಗಳು ತೊಗೊಂಡಿದ್ದಾರೆ, ಎಕರೆ ತೊಗೊಂಡಿದ್ದಾರೆ, ಎಕರೆ ಎಲ್ಲ ಹಾಕೊಂಡಿದ್ದಾರೆ, ಅವನ್ನೆಲ್ಲ ಯಾಕೆ ಡಮ್ಲೇಷನ್ ಮಾಡಲ್ಲ? ಇವನ್ನೇ ಯಾಕೆ ಡಮ್ಲೇಷನ್ ಮಾಡ್ತಾರೆ? ಬಡವರು ನಾವು ಇಲ್ಲ ಕೊಡ್ರಿ, ನಿಮ್ದು ಯಾವ್ದನ್ನ ತಹಸೀಲ್ದಾರ್ ಆಫೀಸ್ ಆಗಲಿ ಏದನ್ನ ಇರ್ಲಿ, ನಿಮ್ಗೆ ಕೊಡ್ರಿ. ನೀವು ಏನೇನು ಯೋಜನೆ ಮಾಡ್ಕೊಂಡಿದ್ರು ಅದನ್ನ ನಮ್ಗೆ ಡೀಟೇಲ್ಸ್ ಕೊಡ್ರಿ, ನಾವು ತಗೊಂತೀವಿ.